ಇಂದು ಇವತ್ತೇರೆ ನೀವೇನಾದ್ರೂ ಮುಸ್ಲಿಂ ಹುಡುಗನನ್ನ, ಕುರಾನ್ ಒಪ್ಪುವ ಮುಸ್ಲಿಂ ಹುಡುಗನನ್ನ ಪ್ರೀತಿಸ್ತಾ ಇದ್ರೆ ನಿಮಗೆ ನೆನಪಿರ್ಲಿ, ಅವನನ್ನ ನೀವು ಮದುವೆ ಆಗಬೇಕು ಅಂತ ಅಂದ್ರೆ ಕುರಾನ್ ಹೇಳುತ್ತೆ, ನಾವಲ್ಲ, ಕುರಾನ್ ಹೇಳುತ್ತೆ ನೀವು ಇಸ್ಲಾಂ ಅನ್ನ ಸ್ವೀಕರಿಸಬೇಕು, ಇಸ್ಲಾಂಗೆ ಪರಿವರ್ತನೆ ಆಗಬೇಕು. ಅದಾದ್ಮೇಲೆ ನಿಮ್ಮ ಪರಿಸ್ಥಿತಿಯಲ್ಲಿ ಎಂಥದ್ದು ಅಂದ್ರೆ ನಾನು ಹೇಳ್ತಾ ಇಲ್ಲ, ಕುರಾನ್ ಹೇಳುತ್ತೆ, ಆ ಮುಸ್ಲಿಂ ಯುವಕರಿಗೆ ಹೇಳುತ್ತೆ, ಸ್ತ್ರೀಯು ನಿಮ್ಮ ಹೊಲಗಳಾಗಿರ್ತಾರೆ, ನೀವು ಅಲ್ಲಿ ಸ್ತ್ರೀಯಾಗಿ ಉಳಿಯೋದಿಲ್ಲ, ಸ್ತ್ರೀಯರು ನಿಮ್ಮ ಹೊಲಗಳಾಗಿರುತ್ತಾರೆ, ನಿಮ್ಮ ಹೊಲದಲ್ಲಿ ಇಚ್ಛೆ ಬಂದಂತೆ ಹೋಗುವ ಅಧಿಕಾರ ನಿಮಗಿದೆ ಅಂತ ಹೇಳುತ್ತೆ. ಇದು ನಿಮ್ಮ ಪರಿಸ್ಥಿತಿ. ಅಲ್ಲಿಗೆ ಹೋದ್ಮೇಲೆ ನೀವು ಅಲ್ಲಿ ಹೊಲಗಳಾಗಿ ಬದುಕ್ತೀರಿ. ಹೆಣ್ಮಕ್ಳೇ ನಿಮಗೆ ನೆನಪಿರ್ಲಿ, ಅವನೇನಾದ್ರೂ ಕೋಪ ಬಂದು ನಿಮಗೆ 3 ಬಾರಿ ತಲಾಕ್ ಕೊಟ್ಬಿಟ್ಟ ಅನ್ಕೊಳ್ಳಿ, ಆಗ ನೀವು ಇನ್ನೊಬ್ಬನ ಜೊತೆ ಹೋಗಿ ತಲಾಕ್ ಇಸ್ಕೊಂಡು ಅವನ ಜೊತೆ ಸಂಸಾರ ಮಾಡಿ ತಲಾಕ್ ಇಸ್ಕೊಂಡು ವಾಪಸ್ ಬಂದು ನೀವು ಪ್ರೀತಿಸಿದ ಹುಡುಗನ ಮದುವೆ ಆಗಬೇಕಾಗತ್ತೆ. ಮತ್ತೆ ಇಂಥ ಪರಿಸ್ಥಿತಿ ಅಲ್ಲಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪತಿಯು 2 ಬಾರಿ ತಲಾಕ್ ಕೊಟ್ಟ ಬಳಿಕ 3ನೇ ಬಾರಿಯೂ ತಲಾಕ್ ಕೊಟ್ಟು ಬಿಟ್ಟರೆ ಆ ಸ್ತ್ರೀಯ ನಿಕಾ ಇನ್ನೊಬ್ಬನೊಂದಿಗೆ, ಅಂದ್ರೆ ಇವನ ಅಪ್ಪನ ಜೊತೆನೋ ಇವನ ಅಣ್ಣನ ಜೊತೆನೋ ಇನ್ನೊಂದ್ಸಲ ನೀವು ಹೋಗಿ ಅವನ ಹತ್ರ ಸಂಸಾರ ಮಾಡಿ ಅವನಿಂದ ತಲಾಕ್ ಇಸ್ಕೊಂಡು ವಾಪಸ್ ಬಂದು ಇಲ್ಲಿ ಇವನನ್ನು ಮದುವೆ ಆಗಬೇಕು. ಇದು ನಿಮ್ಮ ಪರಿಸ್ಥಿತಿ.